ಏರೋ ಇಂಡಿಯಾದಲ್ಲಿ ಸೂರ್ಯಕಿರಣ್ ತಂಡ ಮಾಡುವಂತಹ ಏರೋಬ್ಯಾಟಿಕ್ ಪ್ರದರ್ಶನವನ್ನು ನಾವು ನಿಮಗೆ ತೋರಿಸ್ಲಿದ್ದೀವಿ. ಈಗ ಎಲ್ಲ ಪೈಲಟ್ಗಳು ಸಿದ್ಧರಾಗಿ ಏರೋ ಇಂಡಿಯಾದಲ್ಲಿ ಏರೋಬ್ಯಾಟಿಕ್ ಪ್ರದರ್ಶನ ಮಾಡಲಿಕ್ಕೆ ಹೋಗ್ತಿದ್ದಾರೆ. ಇವರೆಲ್ಲರೂ ಕೂಡ HAL ನಿರ್ಮಿತ ಸೂರ್ಯಕಿರಣ್ ಯುದ್ಧ ವಿಮಾನದಲ್ಲಿ ಏರೋಬ್ಯಾಟಿಕ್ ಪ್ರದರ್ಶನ ಮಾಡಲಿದ್ದಾರೆ. ಯಲಹಂಕ ವಾಯುನೆಲೆಯಲ್ಲಿರುವಂತಹ ರನ್ವೇನಲ್ಲಿ ಸೂರ್ಯಕಿರಣ್ ವಿಮಾನಗಳು ಟೇಕ್ ಆಫ್ಗಾಗಿ ರನ್ವೇಯಲ್ಲಿ ಹೋಗ್ತಿರುವಂಥದ್ದನ್ನು ನೀವು ನೋಡ್ತಾ ಇದ್ದೀರಿ. ಇದು ಸುವರ್ಣ ನ್ಯೂಸ್ನ ಎಕ್ಸ್ಕ್ಲೂಸಿವ್ ದೃಶ್ಯಾವಳಿ. ಒಟ್ಟು 5 ಏರ್ಕ್ರಾಫ್ಟ್ಗಳು ಇನ್ನು ಕೆಲವೇ ಕ್ಷಣಗಳಲ್ಲಿ 6 ಏರ್ಕ್ರಾಫ್ಟ್ಗಳು ಇನ್ನು ಕೆಲವೇ ಕ್ಷಣಗಳಲ್ಲಿ ಆಗಸವನ್ನು ಚುಂಬಿಸಲಿವೆ. ಇದು 1996ರಲ್ಲಿ ಆರಂಭವಾದಂತಹ ಸೂರ್ಯಕಿರಣ್ ತಂಡ. ಇದರಲ್ಲಿ HAL ನಿರ್ಮಿತ ಲಘು ಯುದ್ಧ ವಿಮಾನಗಳನ್ನು ಬಳಸಲಾಗುತ್ತೆ. ಈ ಸೂರ್ಯಕಿರಣ್ ತಂಡವನ್ನು ಭಾರತೀಯ ವಾಯುಸೇನೆಯ ಅಂಬಾಸಿಡರ್ ಅಂತಲೇ ಕರೆಯಲಾಗುತ್ತೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಇದು ಯಲಹಂಕ ವಾಯುನೆಲೆಯ ಆಗಸಕ್ಕೆ ಚಿಮ್ಮಲಿವೆ. ಈಗ 6 ಸೂರ್ಯಕಿರಣ್ ಯುದ್ಧ ವಿಮಾನಗಳು ತಮ್ಮ 30 ನಿಮಿಷಗಳ ಹಾರಾಟವನ್ನು ನಡೆಸಿ ಈಗಷ್ಟೇ ರನ್ವೇಗೆ ವಾಪಸ್ ಆಗ್ತಾ ಇದ್ದಾವೆ. ಇದು 30 ನಿಮಿಷಗಳ ಕಾಲ ಏರ್ ಶೋದಲ್ಲಿ ನೆರೆದಿದ್ದವರನ್ನು ಈ 6 ವಿಮಾನದ ಪೈಲಟ್ಗಳು ರಂಜಿಸಿದರು. ಕೇವಲ 4 ಕಿಲೋಮೀಟರಷ್ಟು ಡಿಸ್ಟೆನ್ಸ್ನಲ್ಲಿ ಇವು ಹಾರಾಟ ಮಾಡುವಂತಹ ಚಾಕಚಕ್ಯತೆಯನ್ನು ಈ ಯುದ್ಧ ವಿಮಾನದ ಪೈಲಟ್ಗಳು ಹೊಂದಿದ್ದಾರೆ. ಸೂರ್ಯಕಿರಣ್ ತಂಡ 30 ನಿಮಿಷಗಳ ಕಾಲ ಹಾರಾಟವನ್ನು ನಡೆಸಿ ಈಗಷ್ಟೇ ರನ್ವೇಗೆ ಬಂದಿವೆ. ಅವರನ್ನು ಪೈಲಟ್ಗಳನ್ನು ಮಾತಾಡಿಸೋಣ. ಈಗ ನಮ್ಮ ಜೊತೆ ಸೂರ್ಯಕಿರಣ್ ವಿಮಾನವನ್ನು ಚಾಲನೆ ಮಾಡಿದಂತಹ ವಿಂಗ್ ಕಮಾಂಡರ್ ಅಖಿಲೇಶ್ ಅವರಿದ್ದಾರೆ. ಅವರನ್ನು ಕೇಳೋಣ ಅವರ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ. ಸರ್, ಕುಡ್ ಯು ಪ್ಲೀಸ್ ಟೆಲ್ ಅಸ್ ದ ಎಕ್ಸ್ಪೀರಿಯನ್ಸ್ ಆಫ್ ಏರೋ ಇಂಡಿಯಾ ಇನ್ ದಿಸ್ ಇಯರ್? Aero India has been a fabulous opportunity to showcase our skills and the ethos of the Indian Air Force. And the Bangalore crowd, as usual, has been very, very supportive and very enthusiastic about the event. Sir, after 6 years, you are performing here in Aero India. Yes, we are performing after a gap of nearly 2 Aero Indias. Last time we performed in 2011. In 2011 also, I was there in the previous team. So feels great to be back again. Sir, can you please tell us the features of this aircraft, sir? This is a much more advanced version of a trainer, basically used for training all the fighter pilots of Indian Air Force. So it has got better avionics, MFDs and better navigation systems, better weapon delivery systems, and very good handling. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇದು ವಾಯುಸೇನೆಯಲ್ಲಿ ಪೈಲಟ್ಗಳಿಗೆ ತರಬೇತಿ ಕೊಡೋದಕ್ಕೆ ಈ ವಿಮಾನವನ್ನು ಬಳಸಲಾಗುತ್ತೆ ಅಂತ ಅಖಿಲೇಶ್ ಅವರು ನಮಗೆ ಮಾಹಿತಿ ಕೊಟ್ಟಿದ್ದಾರೆ. ಈ ಸೂರ್ಯಕಿರಣ್ ವಿಮಾನ HAL ನಿರ್ಮಿತ ಲಘು ಯುದ್ಧ ವಿಮಾನ. ಇದನ್ನು HAL ನಮ್ಮ ಬೆಂಗಳೂರಿನಲ್ಲೇ ನಿರ್ಮಿಸಿರುವಂಥದ್ದು. ಪೈಲಟ್ಗಳಿಗೆ ತರಬೇತಿ ನೀಡುವುದಕ್ಕೋಸ್ಕರ ಈ ವಿಮಾನವನ್ನು ಬಳಸಲಾಗುತ್ತೆ. ಅಂದರೆ ಆರಂಭದಲ್ಲಿ ವಾಯುಸೇನೆಗೆ ಸೇರಿದಂಥವರಿಗೆ ಇಬ್ಬರು ಈ ಕಾಕ್ಪಿಟ್ನಲ್ಲಿ ಕೂತ್ಕೊಳ್ಬೋದು. ಅಂದರೆ ವಾಯುಸೇನೆಯಲ್ಲಿ ತರಬೇತಿಯನ್ನು ಕೊಡಲಿಕ್ಕೋಸ್ಕರ ಈ ಒಂದು ಲಘು ಯುದ್ಧ ವಿಮಾನವನ್ನು ಬಳಸಲಾಗತ್ತೆ. ನಮ್ಮ ಬೆಂಗಳೂರಿನಲ್ಲಿ ನಮ್ಮ ದೇಶೀಯವಾಗಿ ಈ ಯುದ್ಧ ವಿಮಾನವನ್ನು ನಿರ್ಮಿಸಲಾಗಿರುವಂಥದ್ದು ನಮಗೆಲ್ಲರಿಗೂ ಹೆಮ್ಮೆಯ ವಿಚಾರ. ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಶಶಿಶೇಖರ್, ಸುವರ್ಣ ನ್ಯೂಸ್, ಬೆಂಗಳೂರು.